ಈ ದಿನ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಅರ್ಚಕರ ಬೃಹತ್ ಸಮಾವೇಶ ನಡೀತಾ ಇದೆ. ಆದ್ದರಿಂದ ಮುಳಬಾಗಿಲು ತಾಲೂಕಿನ ಎಲ್ಲ ಮುಜರಾಯಿ ಅರ್ಚಕರು ಸುಮಾರು 100 ಜನ ಇಲ್ಲಿಂದ ನಾವು ಈ ಸಮಾವೇಶಕ್ಕೆ ಹೊರಡ್ತಾ ಇದ್ದೀವಿ. ಏನಪ್ಪ, ಒಂದು ಮುಜರಾಯಿ ಅರ್ಚಕರ ಸಮಾವೇಶ ನಡೀತಾ ಇದೆ. ಆ ಸಮಾವೇಶಕ್ಕೆ ಮುಳಬಾಗಿಲು ತಾಲೂಕಿನಿಂದ ಸುಮಾರು ನಾವು 100 ಜನ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ತಸ್ತಿಕ್ ಅಮೌಂಟನ್ನು ರೈಸ್ ಮಾಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡಿಂದ ಹೊರಡ್ತಾ ಇದ್ದೀವಿ. ಹಾಗೆ ಅಲ್ಪ ಸ್ವಲ್ಪ ಬೇಡಿಕೆಗಳಿದೆ, ಆ ಬೇಡಿಕೆಗಳನ್ನೆಲ್ಲ ಅಲ್ಲಿ ಅವ್ರ ಮುಂದೆ ಮಂಡಿಸ್ತಾ ಇದ್ದೀವಿ. ನಾವು ಬೆಂಗಳೂರಿನಲ್ಲಿ ಇಂದು ರಾಮಲಿಂಗಾರೆಡ್ಡಿ ಸಾಹೇಬರನ್ನ ಸನ್ಮಾನ ಮಾಡತಕ್ಕಂತಹ ಒಂದು ಬೃಹತ್ ಸಮಾವೇಶವನ್ನು ರಾಜ್ಯ ಸಂಘದಿಂದ ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಯುಕ್ತ ಮುಳಬಾಗಿಲು ತಾಲೂಕು ಅರ್ಚಕರ ಸಂಘದಿಂದ ಇವತ್ತು ಸುಮಾರು 100 ಜನ ಪ್ರಯಾಣ ಹೊರಟಿದ್ದೀವಿ. ಆಯಿತಾ, ನಾವು ಈ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹಾಜರಾಗ್ತಾ ಇರೋದರಿಂದ ಮುಖ್ಯಮಂತ್ರಿಗಳಿಗೆ ತಸ್ತಿಕ್ಕನ್ನು ಹೆಚ್ಚು ಮಾಡಬೇಕೆಂಬ ಒಂದು ವಿನಂತಿಯನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಜೊತೆಗೆ ಮುಜರಾಯಿ ದೇವಾಲಯಗಳು ತುಂಬ ದುಸ್ಥಿತಿಯಲ್ಲಿದ್ದು ಆ ದೇವಾಲಯಗಳು ಜೀರ್ಣೋದ್ಧಾರ ಮಾಡಬೇಕು ಎಂಬ ಒಂದು ವಿಷಯವನ್ನು ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕೆಂಬ ಉದ್ದೇಶದಿಂದ ನಾವೆಲ್ಲ ಇಲ್ಲಿಂದ ಇವತ್ತು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಟೋಟಲಿ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು 297 ಮುಜರಾಯಿ ದೇವಾಲಯಗಳಿದೆ. ಅದರಲ್ಲಿ 260 ದೇವಾಲಯಗಳಿಗೆ ಈಗಾಗಲೇ ತಸ್ತಿಕನ್ನು ಪಾವತಿ ಮಾಡ್ತಾ ಇದ್ದಾರೆ. ಬೆಂಗಳೂರು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್, ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಸಾಹೇಬರು ಇಷ್ಟು ಜನ ಹಾಗೂ ರಾಜ್ಯ ಅಧ್ಯಕ್ಷರಾದ ಶ್ರೀವತ್ಸರ್ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ.